ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರಲ್ಲಿ ಕೇಂದ್ರೀಕರಿಸಿ, ನಿಮ್ಮನ್ನು ನೀವು ದೇವರಲ್ಲಿ ಕೇಂದ್ರೀಕರಿಸಿ ಪ್ರಾರ್ಥನೆಯನ್ನು ಮಾಡಿ. ನೀವು ನೋಡಿ, ಸತ್ಯವೇದವನ್ನು ನಾವು ಧ್ಯಾನ ಮಾಡುವಾಗ, ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡಿರಿ. ಜನರು ನೋಡಬೇಕೆಂದು ಅವರು ಸಭಾಮಂದಿರಗಳಲ್ಲಿಯೋ ಬೀದೆಯ ಚೌಕಗಳಲ್ಲಿಯೋ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ. ಇವತ್ತು ಈ ಜಗತ್ತನ್ನು ನೋಡೋದಾದರೆ ಈ ಸತ್ಯವೇದದಲ್ಲಿರ್ತಕ್ಕಂಥ ವಾಕ್ಯದ ಪ್ರಕಾರನೇ ನಡೀತಾ ಇದೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿತ್ತಾಯಿತೆಂದು ನಿಮಗೆ ಸತ್ಯವಾಗಿ ಹೇಳ್ತೇನೆ. ಆದರೆ ಇಲ್ಲಿ ಗಮನಿಸಿ, ಮುಖ್ಯವಾಗಿ ಗಮನಿಸಿ, ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿ ನೋಡಿ, ನಿನ್ನ ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ನೋಡಿ, ಯಾರು ಫಲ ಕೊಡ್ತಾರೆ? ನಿಜವಾಗಲೂ ಫಲವನ್ನು ಕೊಡುವಂಥದ್ದು ಬೇರೆ ಯಾರು ಅಲ್ಲ, ಕರ್ತನಾದಂಥ ಯೇಸು ಕ್ರಿಸ್ತ. ಇಲ್ಲಿ ಈ ಪ್ರಾರ್ಥನೆ ಏನಪ್ಪ ಅಂತಂದರೆ, ನೀನು ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಹೇಳಿ ಸುಮ್ಮನೆ ಮಾಡುವುದು ಬೇಡ. ಪ್ರಾರ್ಥನೆ ನೀವು ಮಾತನಾಡಿದ್ದನ್ನೇ ಮಾತನಾಡಿದರೆ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾರೆ ಅಂತ ತಿಳ್ಕೊಂಡು ಬಿಡ್ತೀರಿ. ಅಲ್ಲ, ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನೀನು ಸಭಾಮಂದಿರದಲ್ಲಿ ಬೀದಿಯ ಚೌಕಗಳಲ್ಲಿ ಜನ ನೋಡಲಿ ಅಂತೇಳಿ ಡಂಗೂರ ಸಾರಿಸಿ ಮಾಡುವಂಥ ಪ್ರಾರ್ಥನೆ ಅಲ್ಲ. ಅದು ನಿನ್ನ ಅಂತರಂಗದ ಪ್ರಾರ್ಥನೆಯಾಗಿರಬೇಕು, ನಿನ್ನ ಹೃದಯದ ಆವೇದನೆಯಾಗಿರಬೇಕು. ನಿನ್ನ ಅಂತರಂಗದ ಪ್ರಾರ್ಥನೆಯನ್ನ ಕರ್ತನಾದಂಥ ಯೆಹೋವನು ಕೇಳ್ತಾನೆ. ನಿನ್ನ ಅಂತರಂಗದ ಆವೇದನೆಯನ್ನ ನಿನಗಿಂತ ಮುಂಚೆ ಅರಿತಿರುವವರು ಯಾರಪ್ಪ ಅಂದರೆ ಕರ್ತನಾದಂಥ ದೇವರು. ಕರ್ತನಾದಂಥ ದೇವರು ಯೆಹೋವಾ ಈರೇ, ಸರ್ವಶಕ್ತನಾದಂಥ ದೇವರು. ನೋಡಿ, ತಾಯಿಯ ಗರ್ಭದಲ್ಲಿ ಪಿಂಡ ಮೂಡುವುದಕ್ಕಿಂತ ಮುಂಚೆನೇ ನಮ್ಮನ್ನು ಅರಿತಂಥ ದೇವರು. ಈಗೋ ಇವನು ನನ್ನ ಮಗನು, ಈಗೋ ಇವಳು ನನ್ನ ಮಗಳು ಎಂಬುದಾಗಿ ಕರೆದಂಥವರು ಬೇರೆ ಯಾರು ಅಲ್ಲ, ಕರ್ತನಾದಂಥ ಯೇಸು ಕ್ರಿಸ್ತ. ಕರ್ತನು ನಮ್ಮನ್ನು ಕರೆದಿದ್ದಾನೆ. ಅದೇ ಕಾರಣಕ್ಕೆ ನೀವು ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಪ್ರಾರ್ಥನೆ ಮಾಡಬೇಡಿ. ಸುಮ್ಮನೆ ಹೇಳಿದ್ದನ್ನು ಹೇಳುವುದು ಬೇಡ. ಪ್ರಾರ್ಥನೆ ನಮ್ಮ ಹೃದಯದ ಗಾಯಗಳ, ನಮ್ಮ ನೋವು, ನಮ್ಮ ಅಂತರಂಗ, ನಮಗೆ ಬೇಕು ಬೇಡುಗಳನ್ನು ಪ್ರಾರ್ಥನೆ ಮಾಡಿ ದೇವರು ಅಗತ್ಯವಾಗಿ ಉತ್ತರವನ್ನು ಕೊಡುವವರಾಗಿದ್ದಾರೆ. ಅಗತ್ಯವಾಗಿ ನಿಮ್ಮ ಪ್ರಾರ್ಥನೆಗೆ ಫಲ ಬರ್ತದೆ. ಪ್ರಾರ್ಥನೆಗೆ ಫಲ ಬರ್ತದೆ. ನೀವು ನೋಡಿ, ಅಲ್ಲೇ ನಾವು ನೋಡ್ತೇವೆ, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ನಾವೇನು ಮಾಡಬೇಕು? ಕ್ಷಮಿಸೋಣ. ದೇವರು ಹೇಳಿರುವಂಥದ್ದು ಕ್ಷಮಿಸೋಣ. ನಮ್ಮ ಪಾಪಗಳನ್ನು ದೇವರು ಕ್ಷಮಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಸ್ತುತಿಗಳ ಮಧ್ಯೆ ವಾಸ ಮಾಡುವ ಕರ್ತನಾದ ಯೇಸುವೆ, ಕೋಟ್ಯಾನು ಕೋಟಿ ಸ್ತೋತ್ರನಪ್ಪ. ದೇವಾ, ಈ ಮುಂಜಾನೆಯ ಸಮಯದಲ್ಲಿ ನಿಮ್ಮ ಪಾದಕ್ಕೆ ಬರಲು ನೀವು ಕೊಟ್ಟಂಥ ಮಹಾಕೃಪೆಗಾಗಿ ಕೋಟ್ಯಾನು ಕೋಟಿ ಸ್ತೋತ್ರ ಸ್ವಾಮಿ. ದೇವರೇ, ಒಬ್ಬ ಹೆಣ್ಣು ಮಗಳು ಪತ್ರ ಬರೀತಾಳಪ್ಪ. ಅಪ್ಪ, ಆ ಹೆಣ್ಣು ಮಗಳು ದೇವರೇ ವ್ಯಾಧಿಗ್ರಸ್ತಳಾಗಿದ್ದಾಳೆ ಸ್ವಾಮಿ. ಉಬ್ಬಸದ ಕಾಯಿಲೆಯಲ್ಲಿ ನರಳುತ್ತಾ ಇದ್ದಾಳಪ್ಪ. ದೇವಾ, ನಿಮ್ಮ ಗಾಯವುಳ್ಳ ಹಸ್ತಗಳಿಂದ ಸ್ವಾಮಿ ಆ ಹೆಣ್ಣು ಮಗಳಿಗೆ ಗುಣ ಮಾಡಯ್ಯ. ಯಾರ್ಯಾರು ಹೆಣ್ಣು ಮಕ್ಕಳು ವ್ಯಾಧಿಗ್ರಸ್ತರಾಗಿದ್ದಾರೋ ಅವರನ್ನು ನಿಮ್ಮ ರಕ್ತದಿಂದ ನೆನೆಸ್ತೇನೆ ಸ್ವಾಮಿ. ಯಾರ್ಯಾರು ಈ ವಾಕ್ಯವನ್ನು ನೋಡ್ತಾ ಇದ್ದಾರೋ ಅವರು ಗುಣವಾಗಲಿ ಸ್ವಾಮಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನೀವು
ದೇವರನ್ನ ನಿಮ್ಮನ್ನು ಆಶೀರ್ವದಿಸೇ ಆಶೀರ್ವದಿಸ್ತಾನೆ. ನಮಸ್ಕಾರ.